ಇನ್ನು ಅಪಹರಣಕ್ಕೊಳಗಾದಂಥ ಮಹಿಳೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಬಹಳ ಕುತೂಹಲ ಇದ್ದಿದ್ದು. ಸೊ ಈಗ ಪೊಲೀಸರ ಮುಂದೆ ಕಣ್ಣೀರಿನ ಕಥೆ ಬಿಚ್ಚಿಟ್ಟಿದ್ದಾಳೆ ಸಂತ್ರಸ್ತೆ. ಪೊಲೀಸರು ನಿನ್ನನ್ನು ಬಂಧಿಸ್ತಾರೆ ಅಂತ ತೋಟದಲ್ಲಿ ನನ್ನನ್ನು ಇಟ್ಟಿದ್ರು. ನಾನು ತೋಟದಲ್ಲಿಯೇ ಇದ್ದೆ, ಯಾರಿಗೂ ಗೊತ್ತಾಗದಂತೆ ಇದ್ದೆ. ಅವತ್ತು ಇದ್ದಕ್ಕಿದ್ದಂತೆ ಪೊಲೀಸರ ವಾಹನ ಅಲ್ಲಿಗೆ ಬಂತು. ನನ್ನನ್ನೇ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ನಾನು ಓಡಿ ಹೋದೆ. ತೋಟದ ಬೇಲಿ ಹಾರಿ ಎಸ್ಕೇಪ್ ಆಗಿದ್ದೆ. ಪೊಲೀಸರು ನನ್ನ ರಕ್ಷಣೆ ಮಾಡೋಕೆ ಬಂದಿದ್ದು ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನನ್ನೇ ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ ಅಂತ ಅಂದುಕೊಂಡೆ ನಾನು ಅಲ್ಲಿಂದ ಓಡಿ ಹೋಗಿದ್ದೆ. ತಪ್ಪಿಸಿಕೊಂಡು ಬಂದ ಬಳಿಕ ನನಗೆ ಇವೆಲ್ಲವೂ ಕೂಡ ತಿಳಿಯಿತು ಅಂತ ಪೊಲೀಸರ ಮುಂದೆ ಕಣ್ಣೀರಿನ ಕಥೆಯನ್ನ ಹೇಳಿದ್ದಾಳೆ ಸಂತ್ರಸ್ತೆ. ಸೊ ಇದು ಸಂತ್ರಸ್ತೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ರೇವಣ್ಣ ಪರ ವಕೀಲರು ಕೂಡ ವಾದ ಮಂಡಿಸಬೇಕಾದ್ರೆ ಮಹಿಳೆ ಎಲ್ಲಿದ್ದಾರೆ, ಮಹಿಳೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದು ಯಾವುದು ಕೂಡ ಗಮನಕ್ಕೆ ಇಲ್ಲ, ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಈಗ ಆ ಮಹಿಳೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ರ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಸಂತ್ರಸ್ತೆ ಏನು ಹೇಳಿದ್ದಾರೆ ಅಂತ ಹೇಳಿ. ಸೊ ಬಂಧಿಸ್ತಾರೆ ಪೊಲೀಸರು ಅನ್ನೋ ನಿಟ್ಟಿನಲ್ಲಿ ನನ್ನನ್ನು ತೋಟದಲ್ಲಿ ಇಟ್ಟಿದ್ರು, ಹಾಗಾಗಿ ನಾನು ತೋಟದಲ್ಲೇ ಇದ್ದೆ, ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ. ಅವತ್ತಿದ್ದಕ್ಕಿದ್ದಂತೆ ಪೊಲೀಸರ ವಾಹನ ಬಂದಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ ಅಂತ ನಾನು ಅಲ್ಲಿಂದ ಓಡ್ ಹೋದೆ. ತೋಟದ ಬೇಲಿ ಹಾರಿ ಎಸ್ಕೇಪ್ ಆಗಿದ್ದೆ. ಬಟ್ ನನಗೆ ಗೊತ್ತಾಗಲಿಲ್ಲ ಅವರು ನನ್ನ ರಕ್ಷಣೆ ಮಾಡೋಕೆ ಬಂದಿದ್ದು ಅಂತ. ನನ್ನನ್ನೇ ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ ಅಂತ ಅಂದ್ಕೊಂಡು ನಾನು ಓಡ್ ಹೋಗ್ಬಿಟ್ಟಿದ್ದೆ ಅಲ್ಲಿಂದ. ಬಟ್ ತಪ್ಪಿಸ್ಕೊಂಡು ಬಂದ ಬಳಿಕ ನನಗೆ ಎಲ್ಲ ತಿಳಿಯಿತು ಅಂತ ಹೇಳಿ ಪೊಲೀಸರ ಮುಂದೆ ಕಣ್ಣೀರಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾಳೆ ಆ ಸಂತ್ರಸ್ತೆ.